ಅವಾಗ ಟಿಶ್ಯೂ ಕೊಡ್ತೇನೆ. ಕವಿತಾ ಉಡುಪಲ್ಲೇ ಪದೇ ಪದೇ ಕೇಳೋವಂತ ವ್ಯಕ್ತಿ ಅಂದ್ರೆ ಇವರೇ. ಹೆಸರು ಕವಿತಾ ಅಂತ ಚೆನ್ನಾಗಿ ಆಡ್ತಾರೆ, ಜೊತೆಗೆ ಜಾಸ್ತಿ ಜಾಸ್ತಿ ಜ್ಯೂಸ್ ಕುಡಿತೀವಿ, ಫ್ರೂಟ್ ಜ್ಯೂಸ್ ಹೆಲ್ತಿಯಾಗಿ ಇಟ್ಕೋತಾರೆ ಯಾವಾಗ್ಲೂ. ಅವ್ರನ್ನ ಬರೀ ಕುಡಿಯೋದ್ ಮಾತ್ರ ಮಾಡ್ತಾರೆ, ಇಲ್ಲಿ ಯಾರು ಕಾಸು ಕೊಡಲ್ಲ ಅನ್ನೋದೇ ಬೇಜಾರು. ಆದ್ರೂ ನಾನು ಸಮಾಜ ಸೇವೆ ಮಾಡ್ತಾ ಇದೀನಿ. ನನ್ನ ಓನ್ ಖರ್ಚಲ್ಲಿ ಹೊಸ ಫೋನ್ ಕಾಪಾಡಿದ್ದೀನಿ, ಅದಕ್ಕೆ ಪಾರ್ಟಿ ಕೊಡ್ಸಿಲ್ಲ ಇನ್ನ ಜಗಪ್ಪಣೆ. ಏನಿಲ್ಲ, ವೆರಿ ಸಿಂಪಲ್. ಇದೊಂದು ಫೋನ್ ಇದೆ, ಅದನ್ನ ಅವಾಗ ಎಲ್ಲಂದ್ರಲ್ಲಿ ಬೀಳಿಸ್ತಾ ಇರ್ತೀನಿ. ಚೇರ್ ಅಡಿಗೆ ಹೋಗ್ಬಿಟ್ಟಿತ್ತು ಅಷ್ಟೇ, ಬೇರೇನು ಅಂತ ದೊಡ್ಡ ಸಾಧನೆ ಏನ್ ಮಾಡಿಲ್ಲ ಅವನು. ಅದು ಉಟ್ಕೊಂಡಿದ್ದೀನಿ ಆಲ್ರೆಡಿ ಫುಲ್ ನರ್ವಸ್ ಕದ್ದು ಎಲ್ಲಿ ಫೋನ್ ಅಂತ. ಆಮೇಲೆ ನಮ್ಮ ಬೌನ್ಸರ್ ಇದೆ ಸರ್, ಬನ್ನಿ ಸರ್ ಪ್ಲೀಸ್ ಪ್ಲೀಸ್ ಒನ್ ಜ್ಯೂಸ್ ಪ್ಲೀಸ್ ಪ್ಲೀಸ್ ಸರ್. ಕಾಸು ಕೊಡೋದು ನಾನು ಕೇಳಲ್ಲ ಸರ್, ಎಲ್ಲ ಫ್ರೀ. ನೋಡಿ, ನನ್ನ ಸ್ವಂತ ಖರ್ಚಿಂದ ನಾನೇ ತೋಟನ ಪರ್ಚೇಸ್ ಮಾಡಿ ಅಲ್ಲಿ ಬೆಳೆದು ನಾನು ವಾಟರ್ ಮಿಲ್ಲನ್ನ ಕಲ್ಲಂಗಡಿ ಹಣ್ಣನ್ನ ಬೆಳೆದು ನಾನೇ ಅದನ್ನ ಕತ್ತರಿಸಿ ತಂದು ಅದನ್ನ ಹಣ್ಣು ಕಟ್ ಮಾಡಿ ಆಮೇಲೆ ಅದನ್ನ ಅಲ್ಲ ಫಸ್ಟ್ ಕಾಯಿತ್ತು, ಆಮೇಲೆ ನಾನು ಹಣ್ಣು ಮಾಡಿದೆ. ಆದ್ದರಿಂದ ನಾ ಹಣ್ಣು ಮಾಡಿ ಆಮೇಲೆ ಮಿಕ್ಸಿಗೆ ಹಾಕಿ ಗ್ರೈಂಡರ್, ಅದು ಮಿಕ್ಸಿ ಅಲ್ವಾ, ನಾವು ಗ್ರೈಂಡರ್ಗೆ ಹಾಕೋದು ಜಾಸ್ತಿ ಅಲ್ವಾ. ಸೊ ನಮ್ಮ ಮನೆ ಕಡೆ ಎಲ್ಲ ಗ್ರೈಂಡರ್ ಸೊ ಗ್ರೈಂಡರ್ಗೆಲ್ಲ ಹಾಕಿ ಇದನ್ನ ಜ್ಯೂಸ್ ಅಂತ ತಯಾರಿ ಮಾಡಿ ಅದ್ರ ಜೊತೆಗೆ ಒಂದಷ್ಟು ಪ್ರೀತಿಯನ್ನ ತುಂಬಿಸಿ ನಾವು ಕೊಡ್ತಾ ಇದೀವಿ ಎಲ್ರಿಗೂ. ಅದಕ್ಕೆ ಕೆಂಪಾಗಿರೋದು. ಹೌದು, ಎಂತ ಅಲ್ಲ, ಪ್ರೀತಿ ಹಾಕಿದ್ರಕ್ಕೆ ಕೆಂಪಾಗಿದೆ. ಒಂದ್ ನಿಮಿಷ, ಯಾಕೆ ಅಂದ್ರೆ ಹೇಳ್ತೀನಿ, ನಾನು ಒಂದ್ ಸಿಪ್ ಹಿಂಗ್ ಕುಡ್ದು ಕೊಟ್ರೆ ಸಿಹಿ ಜಾಸ್ತಿ ಆಗತ್ತೆ ಅಂತ. ಟೇಸ್ಟ್ ಜಾಸ್ತಿ. ಅದು ಫಸ್ಟ್ ಕಂಡಿಡ್ತಿದೆ ನಮ್ಮ ತಗೊಳಮ್ಮ. ನಿನ್ನೆ ಇವ್ರು ಸರ್ವಿಸ್ ಮಾಡೋದ್ ನೋಡಿ ಸಖತ್ ಖುಷಿ ಆಗೋದು. ಎಷ್ಟು ಚೆನ್ನಾಗಿ ಆಡ್ತಾರೆ, ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾರೆ, ಗೇಮು ಚೆನ್ನಾಗಿ ಆಡ್ತಾರೆ. ಇಷ್ಟ ಆಟ ಆಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ.